ಇನ್ನು ಡಿ.ಸಿ.ಎಂ ವಿಚಾರ ದೆಹಲಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಅಂತ ಇವತ್ತು ಎಐಸಿಸಿಯಲ್ಲಿ ಕರ್ನಾಟಕದ 28 ಸಚಿವರ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಯಾಕಂದರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗಿದೆ, ಜೊತೆಗೆ ಯಾರ್ಯಾರಿಗೆ ಜವಾಬ್ದಾರಿ ನೀಡಬೇಕಾಗಿದೆ, ಹಾಗೆ ಈಗಾಗಲೇ ಉಸ್ತುವಾರಿ ಕೊಟ್ಟಿರುವಂಥ ಕ್ಷೇತ್ರಗಳಲ್ಲಿ ಏನಿದೆ ಇದೆಲ್ಲರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ರು. ಈ ಒಂದು ಸಭೆಯಲ್ಲಿ ಎಐಸಿಸಿಯ ನಾಯಕರು ಕೂಡ ನೇರವಾಗಿ ಈ ಒಂದು ಡಿ.ಸಿ.ಎಂ ವಿಚಾರಕ್ಕೆ ಸಚಿವರಿಗೆ ಖಡಕ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಲೋಕಸಭೆ ಕದನಕ್ಕೆ ಕಾಂಗ್ರೆಸ್ ಭರ್ಜರಿ ಏನು ತಯಾರಿ ಮಾಡ್ಕೊಳ್ತಾ ಇದೆ. ಎಐಸಿಸಿ ಕಚೇರಿಯಲ್ಲಿ ಹೈಕಮಾಂಡ್ ಸಭೆ ನಡೆಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕರ್ನಾಟಕ ಹಾಗೂ ತೆಲಂಗಾಣದ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ರು. ದಕ್ಷಿಣ ಭಾರತದ ಇತರೆ ನಾಯಕರು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿ ಒಂದು ಮೀಟಿಂಗ್ ನಡೆಯಿತು. ಗೃಹ ಸಚಿವ ಪರಮೇಶ್ವರ್ ಹೆಬ್ಬಾಳ್ಕರ್ ಸೇರಿ 28 ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಪಕ್ಷದಲ್ಲಿ ಹೆಚ್ಚುವರಿ ಸಿಎಂ ಫೈಟ್ ಕೂಡ ದೆಹಲಿ ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಡಿ.ಸಿ.ಎಂ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಯಾಕೆ ಸಚಿವರು ಚರ್ಚೆಯನ್ನು ಮಾಡ್ತೀರಿ, ಬಹಿರಂಗವಾಗಿ ಚರ್ಚೆ ಮಾಡಿದರೆ ಆಗುವ ಲಾಭ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ.